ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಹರ್ಷಿತಾ. ಕ್ಷಮೆಯಿರಲಿ ತಂದೆ ಅನ್ನೋ ಒಂದು ಹೊಸ ಸಿನಿಮಾ ಬರ್ತಾ ಇದೆ. ಸದ್ಯಕ್ಕೆ ನನ್ನ ಜೊತೆಗೆ ಈ ಸಿನಿಮಾದಲ್ಲಿ ಒಂದು ಪ್ರಮುಖ ಪಾತ್ರ ಮಾಡಿರುವಂತಹ ಶಿವಕುಮಾರ್ ಆರಾಧ್ಯ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ ಬನ್ನಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸರ್, ಸಿನಿಮಾ ಒಂದು ಬ್ಯೂಟಿಫುಲ್ ಏನು ಲೈನ್ಸ್ ಅನ್ನ ಇಟ್ಕೊಂಡು ಬಂದಿದೆ, ಅಂದ್ರೆ ಒಂದು ಒಳ್ಳೆ ಸಂದೇಶ ಇಟ್ಕೊಂಡ್ ಬಂದಿದೆ. ಸೊ ಸಿನಿಮಾದ ಬಗ್ಗೆ ಏನ್ ಹೇಳ್ತೀರಾ ಸರ್? ಮೇಡಮ್, ಕ್ಷಮೆ ಇರಲಿ ತಂದೆ, ಈ ಒಂದು ಪದಗಳನ್ನು ಕೇಳ್ತಾ ಇದ್ರೆ ಪ್ರತಿಯೊಬ್ಬರ ಮನಸ್ಸು ಭಾವುಕವಾಗುತ್ತೆ. ನಾವೆಲ್ಲರೂ ಕೂಡ ಚಿಕ್ಕಂದಲ್ಲಿ ಅಂತಲ್ಲ, ದೊಡ್ಡವರು ಆದ್ಮೇಲೆ ಕೂಡ ಎಷ್ಟೋ ತಪ್ಪುಗಳು ಮಾಡಿರ್ತೀವಿ. ತಂದೆ ತಾಯಿ ಮನಸ್ಸನ್ನ ನೋಯಿಸಿರ್ತೀವಿ. ಆಮೇಲೆ ಯಾವುದೋ ಒಂದು ಕಾಲದಲ್ಲಿ ನಾವು ಇನ್ನೂ ವಯಸ್ಸಾದಾಗ ಅಯ್ಯೋ ನಾವು ತಪ್ಪು ಮಾಡಿದ್ವಿ, ನಮ್ಮ ಅಪ್ಪ ಅಮ್ಮನ ಹತ್ರ ಕ್ಷಮೆ ಕೇಳಬೇಕಾಗಿತ್ತು ಅನ್ಸುತ್ತೆ. ಆದ್ರೆ ಸಮಯ ಮೀರೋಗಿರುತ್ತೆ. ಕ್ಷಮೆ ಕೇಳಬೇಕು ಅನ್ನೋಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ಇರೋದಿಲ್ಲ. ಈ ಟೈಟ್ಲ್ ವಿಶಿಷ್ಟವಾಗಿದೆ, ವಿಶೇಷವಾಗಿದೆ. ಒಂದು ಒಳ್ಳೆ ಕಥಾವಸ್ತುವನ್ನು ಆಯ್ಕೆ ಮಾಡ್ಕೊಂಡಿದ್ದಾರೆ. ಕೆಲವು ಚಿತ್ರಗಳನ್ನ, ಎಷ್ಟೋ ಚಿತ್ರಗಳು ಮಾಡಿರ್ತೀವಿ, ಶೀರ್ಷಿಕೆ ಹೇಳೋಕೆ ಭಯ ಆಗುತ್ತೆ, ಬೇಸರ ಆಗುತ್ತೆ. ಆದ್ರೆ ಇಂದ ಒಂದು ತುಂಬಾ ಒಳ್ಳೆ ಹೆಸರನ್ನ ಇಟ್ಕೊಂಡಿದ್ದಾರೆ. ಕಥಾವಸ್ತುನು ಹಾಗೆ ಆಯ್ಕೆ ಮಾಡ್ಕೊಂಡಿದ್ದಾರೆ. ನಾನು ಕೂಡ ಈ ಚಿತ್ರದಲ್ಲಿ ಒಂದು ಪಾತ್ರವನ್ನು ಮಾಡಿದ್ದೀನಿ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಕನ್ನಡ ಚಿತ್ರವನ್ನ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬಂದು ವೀಕ್ಷಿಸಬೇಕು, ಗೆಲ್ಲಿಸ್ಬೇಕು ಅಂತ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ಸರ್, ನಿಮ್ಮ ಪಾತ್ರದ ಬಗ್ಗೆ ಒಂದೇನಾದ್ರೂ ಹೇಳ್ಬೋದಾ ಸರ್? ಸುರೇಶ್ ಅವರು ನನಗೆ 40 ವರ್ಷದ ಗೆಳೆಯರು. ನಾವು ರಂಗಭೂಮಿಯಲ್ಲಿ, ಕಿರುತೆರೆಯಲ್ಲಿ, ಹಿರಿತೆರೆಯಲ್ಲಿ ಎಲ್ಲದರಲ್ಲೂ ಜೊತೆಯಾಗಿ ಪಾತ್ರ ಮಾಡಿದ್ದೀವಿ. ಜೊತೆಗೆ ನಾವು ಫ್ಯಾಮಿಲಿ ಫ್ರೆಂಡ್ಸು. ಈ ಚಿತ್ರದಲ್ಲಿ ತುಂಬಾ ಹೆಚ್ಚು ಪಾತ್ರಗಳು ಇರಲಿಲ್ಲ. ಹೇಳಿದ್ರು ಸುರೇಶ್ ಅವರು, ಸರ್ ತುಂಬಾ ದೊಡ್ಡ ಪಾತ್ರಗಳಿಲ್ಲ, ಹೆಚ್ಚು ಪಾತ್ರಗಳಿಲ್ಲ, ಆದ್ರೆ ನೀವು ನನ್ನ 40 ವರ್ಷದ ಗೆಳೆಯ, ನೀವು ನನ್ನ ಚಿತ್ರದಲ್ಲಿ ಒಂದು ಪುಟ್ಟ ಪಾತ್ರ ಆದ್ರೂ ಮಾಡ್ಲೇಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಬಹುಶಃ 1-2 ದಿನದ ಪಾತ್ರ, ಅಷ್ಟು ಮಾತ್ರ ಪಾತ್ರ ಮಾಡಿದೆ ಮೇಡಮ್. ಒಂದು ಶಾಸ್ತ್ರಿಗಳ ಪಾತ್ರ. ಖುಷಿ ಆಯ್ತು. ಒಟ್ಟಿನಲ್ಲಿ ನನ್ನ ಗೆಳೆಯನ ತಂಡದಲ್ಲಿ ನಾನು ಇದೀನಿ ಅನ್ನೋ ಖುಷಿ ಆಗ್ತಾ ಇದೆ ಅಷ್ಟೇ. ಸರ್, ಈ ಸಿನಿಮಾ ಪ್ರಸಕ್ತ ಜನರೇಷನ್ಗೆ ಹೇಗೆ ಏನು ಹೊಂದುತ್ತೆ ಅಂತ ಹೇಳ್ಬೋದಾ ಸರ್? ಪ್ರಸಕ್ತ ಸಂದರ್ಭಕ್ಕೆ ಅಂತ ಹೇಳಕ್ಕಾಗಲ್ಲ, ಎಲ್ಲಾ ಕಾಲಕ್ಕೂ ಹೊಂದಾಣಿಕೆ ಆಗುವಂಥದ್ದು. ಯಾಕೆಂದ್ರೆ ನಾವು ಮೊದಲು ಹುಡುಗರಲ್ಲಿ ನೋಡ್ತಾ ಇದ್ದು ಕೌಟುಂಬಿಕ ಚಿತ್ರಗಳು, ಆಮೇಲೆ ಬಹಳಷ್ಟು ಬೇರೆ ಬೇರೆ ತರ ನೋಡಿದ್ವಿ. ಈ ಕೌಟುಂಬಿಕ ಚಿತ್ರ ಅನ್ನೋದು ಎಲ್ಲಾ ಕಾಲಕ್ಕೂ ಬೇಕಾಗುತ್ತೆ. ತಂದೆ ಮಕ್ಕಳ ಬಾಂಧವ್ಯ ಆಗ್ಬೋದು, ಗಂಡ ಹೆಂಡತಿ ಬಾಂಧವ್ಯ ಆಗ್ಬೋದು, ಸ್ನೇಹಿತರ ಬಾಂಧವ್ಯ ಆಗ್ಬೋದು, ಎಲ್ಲ. ಅಂದ್ರೆ ನಾವು ಭಾರತೀಯರು ಬಾಂಧವ್ಯಕ್ಕೆ ಹೆಚ್ಚು ಬೆಲೆ ಕೊಡುವಂಥವ್ರು. ಅಂತಹ ಒಂದು ಬಾಂಧವ್ಯವನ್ನ, ಹಲವು ರೀತಿಯ ಬಾಂಧವ್ಯವನ್ನ ತೋರಿಸುವಂತ ಕಥಾವಸ್ತು ಕ್ಷಮೆ ಇರಲಿ ತಂದೆ. ಅದಕ್ಕೆ ಇದು ನಾನು ಈಗಿನ ಕಾಲಮಾನಕ್ಕೆ ಅಂತಲ್ಲ, ಎಲ್ಲಾ ಕಾಲಮಾನಕ್ಕೂ ಸೂಕ್ತವಾದಂತ ಕಥಾವಸ್ತು ಇದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಕೊನೆಯದಾಗಿ ಜೂನ್ 12ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸೊ ಆಡಿಯನ್ಸ್ಗೆ ಏನ್ ಹೇಳ್ಬೇಕು ಅಂತ ಇಷ್ಟಪಡ್ತೀರಾ ಸರ್? ದಯಮಾಡಿ ಪ್ರೇಕ್ಷಕರೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ನಮ್ಮ ಚಿತ್ರವನ್ನ ಗೆಲ್ಲಿಸ್ಬೇಕು. ಇದು ನಮ್ಮ ಚಿತ್ರ ಮಾತ್ರ ಅಲ್ಲ, ನಿಮ್ಮ ಚಿತ್ರ. ಯಾಕೆಂದ್ರೆ ಈಗಾಗಲೇ ನಾನು ಹೇಳಿದೆ, ಕಥಾವಸ್ತು ಕೌಟುಂಬಿಕ ಸಂಬಂಧಪಟ್ಟಿದ್ದು ಅಂತ. ಇಂತಹ ಚಿತ್ರವನ್ನ ಎಲ್ಲರೂ ಅಪೇಕ್ಷೆ ಪಡ್ತಾ ಇರ್ತಾರೆ. ಬಹಳ ಜನ ಹೇಳ್ತಾ ಇರ್ತಾರೆ, ಸರ್ ಒಳ್ಳೆ ಕಥಾವಸ್ತು ಬರ್ತಾ ಇಲ್ಲ ಸರ್, ಸಿಗ್ತಾ ಇಲ್ಲ ಸರ್, ನಾವು ನೋಡ್ಬೇಕು ಅಂತ ಆಸೆ ಪಡ್ತೀವಿ ಅಂತ. ನೀವು ನೋಡ್ಬೇಕು ಅಂತ ಆಸೆ ಪಡ್ತಾ ಇದ್ದಿದ್ದು, ನೀವು ಬಯಕೆ ಪಟ್ಟಂತ, ನೀವು ಆಸೆ ಪಟ್ಟಂತ ಕಥಾವಸ್ತು ಇರುವಂತ ಸಿನಿಮಾ ಈಗ ನಿಮಗೆ ಸಿಗ್ತಾ ಇದೆ. ದಯಮಾಡಿ ಇದನ್ನು ನೋಡಿ ಗೆಲ್ಲಿಸಿ ಅಂತ ಪ್ರೇಕ್ಷಕರಲ್ಲಿ ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ. ಇದಾಗಿತ್ತು ಶಿವಕುಮಾರ್ ಆರಾಧ್ಯ ಅವರ ಮಾತು. ಒಂದೊಳ್ಳೆ ಸಿನಿಮಾ ಬರ್ತಾ ಇದೆ, ಕ್ಷಮೆ ಇರಲಿ ತಂದೆ ಅನ್ನೋದು. ಸೊ ಎಲ್ಲರ ಸಪೋರ್ಟ್ ಬೇಕು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಹರ್ಷಿತಾ, ಕನ್ನಡ ಪಿಕ್ಚರ್.